ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಶಿವರಾತ್ರಿ ಹಬ್ಬ ನಿನ್ನೆ ಆಯಿತು, ಬಟ್ ನಮ್ಮ ಮನೇಲಿ ಶಿವರಾತ್ರಿ ಹಬ್ಬ ಮಾಡಲಿಲ್ಲ. ಸೊ ಇದು ನೆಕ್ಸ್ಟ್ ಡೇ ವ್ಲಾಗು. ಇವತ್ತಿನ ವ್ಲಾಗ್ಸ್ ಎಲ್ಲ ಹೇಗಿರುತ್ತೆ ನೋಡೋಣ. ಹಾಗೆ ಇವತ್ತು ಹೇರ್ ಆಯಿಲ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೇರ್ ಫಾಲು ನನಗೆ ಸ್ವಲ್ಪ ಇತ್ತು, ಬಟ್ ಆ ಹೇರ್ ಆಯಿಲ್ ಹಾಕಿದ ಮೇಲೆ ಹೇರ್ ಫಾಲ್ ಕಮ್ಮಿ ಆಗಿದೆ. ಇವತ್ತು ಹೇರ್ ಆಯಿಲ್ ಹೆಂಗೆ ರೆಡಿ ಮಾಡೋದು ಅಂತ ಹೇಳಿಬಿಟ್ಟು ಅದು ಕೂಡ ವಿಡಿಯೋ ಮಾಡ್ತೀನಿ. ಇವತ್ತಿನ ವ್ಲಾಗ್ಸ್ ಎಲ್ಲ ಹೇಗಿರುತ್ತೆ ನೋಡ್ಕೊಂಬರೋಣ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಲ್ಲೇ ಬರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ಸ್ ಎಲ್ಲ ಹೇಗಿರುತ್ತೆ ನೋಡೋಣ. ಫ್ರೆಂಡ್ಸ್, ಟಿಫನ್ಗೆ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡಿದ್ದೀನಿ. ಅವರೇ ಬೇಳೆ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡಿದ್ದೀನಿ. ಇದಕ್ಕೆ ಅವರೇ ಬೇಳೆ ಇತ್ತು, ಚಿಕ್ಕಮ್ಮ ಕೊಟ್ಟು ಕಳಿಸಿದ್ದು. ಸ್ವಲ್ಪ ಉಪ್ಪಿಟ್ಟು ಮಾಡಿದ್ದೀನಿ. ಚೆನ್ನಾಗಿತ್ತು. ಮೊನ್ನೆ ಚಿಕ್ಕಮ್ಮ ಮಾಡಿದ್ರು ಅವ್ರ ಮನೆಗೆ ಹೋದಾಗ. ನನಗೆ ಇಷ್ಟ ಆಯಿತು. ಇದಕ್ಕೆ ಅವರೇ ಬೇಳೆ ಹಾಕಿ ಮಾಡಿದ್ರಲ್ಲ, ಟೇಸ್ಟ್ ಚೆನ್ನಾಗಿತ್ತು. ಹಾಗಾಗಿ ಇಷ್ಟ ಆಯಿತು, ಅದಕ್ಕೆ ಮಾಡಿದ್ದೀನಿ. ಇದರಲ್ಲಿ ಎಗ್ ಬೈಲಿಕ್ಕೆ ಇಟ್ಟಿದ್ದೀನಿ. ಈ ಕಡೆ ಫ್ರೆಂಡ್ಸ್ ಅಪ್ಪುಗೆ ತಿಂಡಿ ಕೂಡ ಹಾಕ್ಕೊಟ್ಟಿದ್ದೀನಿ. ತಿಂಡಿ ಇವತ್ತು ಉಪ್ಪಿಟ್ಟು. ನಾನು ಕೂಡ ಟಿಫನ್ ಮಾಡಿ ಸ್ವಲ್ಪ ಹೇರ್ ಆಯಿಲ್ ರೆಡಿ ಮಾಡ್ಕೋಬೇಕು. ಹೇರ್ ಆಯಿಲ್ ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್. ಅದೇ ಹೇರ್ ಫಾಲ್ಗೆ ಆಯಿಲ್ ಪ್ರಿಪೇರ್ ಮಾಡ್ಕೋಬೇಕು ಅಂತ ಹೇಳಿದ್ನಲ್ಲ, ಹಂಗಾಗಿ ಸ್ವಲ್ಪ ಕರಿಬೇವನ್ನ ತರಿದಿಟ್ಕೊಂಡಿದ್ದೀನಿ. ನಾನು ಆ್ಯಕ್ಚುಲಿ ಊರುಗಳ ಕಡೆ ಹೆಂಗೆ ಮಾಡಿನೇ ಏರು ಚೆನ್ನಾಗಿ ಗ್ರೋತ್ ಮಾಡ್ಕೊತಾರೆ ಮತ್ತು ಏರ್ ಫಾಲ್ ಕೂಡ ಕಮ್ಮಿ ಮಾಡ್ಕೊತಾರೆ. ನಮ್ಮ ಮನೇಲಿ ನಾಚಿಕರು ಇರಬೇಕಾದ್ರೆ ನಮ್ಮಮ್ಮ ಕೂಡ ಇದೇ ಥರ ಎಣ್ಣೆನ ಕಾಯಿಸಿ ಇಟ್ಕೊಳ್ಳೋರು. ನಿಜವಾಗ್ಲೂ ಅವಾಗ ಏರೆಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ನಾನಿಲ್ಲಿ ಕರಿಬೇವು ಎಣ್ಣೆ ಕಾಯಿಸ್ಲಿಕ್ಕೆ ಒಂದು 100 ml ಆದರೆ ಸಾಕು. ಬಟ್ ನಾನು ಪ್ಯಾರಾಚೂಟ್ ಕೋಕೋನಟ್ ಆಯಿಲ್ ತೊಗೊಂಡಿದ್ದೀನಿ. ಅದನ್ನು ಇವಾಗ ಕಾಯಿಸ್ಕೋಬೇಕು. ಯಾವ ಥರ ಅಂದರೆ ಕರಿಬೇವು ಗರಿ ಗರಿ ಆಗಬೇಕು, ಆ ಥರ ಕಾಯಿಸ್ಕೋಬೇಕು. ಇವಾಗ ನನಗೆ ಒಂದು ವಾರಕ್ಕೆ ಎಷ್ಟು ಬೇಕು, ಒಂದು 3 ಟೈಮ್ಗೆ ಆಗೋಷ್ಟು ಅವಾಗೇ ಕಾಯಿಸಿ ಇಟ್ಕೊಳ್ಳೋದು. ಜಾಸ್ತಿ ಕಾಯಿಸಿಟ್ಕೊಂಡ್ರೆ ವೇಸ್ಟ್ ಆಗುತ್ತೆ. ಇಲ್ಲಿ ಒಂದು ಇಡೀ ಕರಿಬೇವಿದೆ. ಒಂದಿದೆ ಅಂದರೆ ಒಂದು ಮುಷ್ಟಿಯಷ್ಟು ಕರಿಬೇವಿದೆ. ವೇಸ್ಟ್ ಏನಾಗಲ್ಲ, ಬಟ್ ಅವಾಗೆ ಕಾಯಿಸ್ಕೊಂಡ್ರೆ ಫ್ರೆಶ್ ಆಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ 3 ಟೈಮ್ಗೆ ಆಗೋಷ್ಟು ಕಾಯಿಸ್ಕೊತೀನಿ. ಫ್ರೆಂಡ್ಸ್ ನೋಡಿ, ಪ್ಯಾರಾಶೂಟ್ ಆಯಿಲು ನನಗೆ ಒಂದು ಟೈಮ್ಗೆ ಒಂದಿಷ್ಟು ಬೇಕು ಅನ್ನೋ ಥರ ಅಳತೆ ಮೇಲೆ 3 ಟೈಮ್ಗೆ ಆಗೋಷ್ಟು ಹಾಕ್ಕೊತೀನಿ. ಒಂದು ಟೈಮ್ಗೆ ಇಷ್ಟು ಬೇಕು ನನಗೆ, 2 ಟೈಮ್ಗೆ 3 ಟೈಮ್ಗೆ ಈ ಥರ ಪ್ಲ್ಯಾನ್ ಮಾಡಿ 3 ಟೈಮ್ಗೆ ಹಾಕ್ಕೊಂಡಿದ್ದೀನಿ. 3-4 ಟೈಮ್ಗೆ ಆಗುತ್ತೆ ಇದು ಕಾಯಿಸಿಟ್ಕೊಂಡ್ರೆ. ಸ್ವಲ್ಪ ಕಾಯಿಸಿದಾಗ ಹಿಂಗೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾನು 4 ಟೈಮ್ಗೆ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. 3-4 ಟೈಮ್ಗೆ ಆಗೋಷ್ಟು. ಇದನ್ನು ಏರ್ ರೂಟ್ಗೆ ಹಚ್ಕೊಂಡ್ರೆ ಏರ್ ಚೆನ್ನಾಗಿ ಗ್ರೋತ್ ಆಗುತ್ತೆ. ಮೆಂತ್ಯ ಬೇಕಂದ್ರೆ ಹಾಕ್ಕೊಂಡು ಕಾಯಿಸ್ಕೋಬೋದು. ನನ್ನ ಹತ್ರ ಮೆಂತ್ಯ ಇಲ್ಲ, ದಾಸವಾಳ ಮೆಂತ್ಯ 2 ಹಾಕ್ಕೊಂಡ್ರೆ ಕಾಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನನ್ನ ಹತ್ರ ಮೆಂತ್ಯ ಖಾಲಿ ಆಗಿದೆ. ಮತ್ತು ಮೆಂತ್ಯ ನಾನು ಹಂಗೆ ರುಬ್ಬಿ ಹಚ್ಕೊಡೋದ್ರಿಂದ ಮೆಂತ್ಯ ಏನು ಹಾಕಲ್ಲ. ಇವಾಗ ಏನಿದೆ, ಚೆನ್ನಾಗಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಕರಿಬೇವು ಹಾಕ್ಬಿಟ್ಟು ಚೆನ್ನಾಗಿ ಅದು ಹಿಂಗೆ ಒಗ್ಗರಣೆಯಲ್ಲಿ ಫ್ರೈ ಆಗುತ್ತೋ ಆ ಥರ ಫ್ರೈ ಆಗೋವರೆಗೂ ಚೆನ್ನಾಗಿ ಕುದಿಸ್ಬಿಟ್ಟು ಚಿಕ್ಕ ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ಒಂದು 3 ಟೈಮ್ ಯೂಸು ಕೂಡ ಆಗುತ್ತೆ. ಮತ್ತು ಹೇರ್ ಫಾಲ್ ಕಮ್ಮಿ ಆಗುತ್ತೆ, ಏರ್ ಕೂಡ ಗ್ರೋತ್ ಆಗುತ್ತೆ. ವೀಕಲ್ಲಿ ಒಂದು 3 ಟೈಮ್ ಈ ಥರ ಆಯಿಲ್ ಹಚ್ಕೊಳ್ಳೋದ್ರಿಂದ ಏರ್ ಚೆನ್ನಾಗಿ ಗ್ರೋತ್ ಆಗುತ್ತೆ. ಹಾಗಾಗಿ ಇವತ್ತು ಮನೇಲಿದ್ನಲ್ಲ, ಆಫೀಸ್ಗೆ ಹೋಗಿಲ್ಲ, ಈ ಕೆಲಸ ಕೂಡ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಈ ಕೆಲಸನೂ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕಾಯಬೇಕು. ಇವಾಗ ಕಾಯೋವರೆಗೂ ಬಿಟ್ಬಿಡೋಣ. ಬೇಕಂದರೆ ಕೈ ಎಣ್ಣೆ ಹಾಕಿದ್ರೂ ಚೆನ್ನಾಗಿರುತ್ತೆ. ಕೈ ಎಣ್ಣೆ ಹಾಕ್ಕೊಂಡ್ರೆ ಡೈಲಿ ಆಫೀಸ್ಗೆ ಹೋಗೋರಿಗೆ ಸ್ನಾನ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಕೈ ಎಣ್ಣೆ ಮಿಕ್ಸ್ ಮಾಡಲ್ಲ. ಕೈ ಎಣ್ಣೆ ಬೇಕು ಅಂತಾಗ ಹೀಟಾದಾಗ ನೆತ್ತಿಗೆ ಹಂಗೇ ತಟ್ಕೊಂಡ್ಬಿಡ್ತೀನಿ. ಫ್ರೆಂಡ್ಸ್ ಅಪ್ಪು ಕಾಫಿ ಮಾಡಿಕೊಟ್ಟಿದ್ದಾರೆ. ಕಾಫಿ ಬೇಕು ಅಂದಿದ್ದಕ್ಕೆ ಅವರು ಕೂಡ ಕುಡ್ಕೊತಾ ಕೂತಿದ್ದಾರೆ. ಇಲ್ಲಿ ವಿಡಿಯೋ ಮಾಡಲಿಕ್ಕೆ ತುಂಬ ಅಂದರೆ ಲೈಟ್ ಕಮ್ಮಿ ಅನ್ನಿಸ್ತಿದೆ ಫ್ರೆಂಡ್ಸ್. ಇಲ್ಲಿಗೊಂದು ಲೈಟ್ ತೊಗೊಂಬಂದು ಹಾಕ್ಬೇಕು ಇವಾಗ. ಅದೇ ಹೇಳಿದ್ದೀನಿ, ಇಲ್ಲಿಗೊಂದು ಲೈಟ್ ತೊಗೊಂಬಂದು ಹಾಕಿ ಸ್ವಲ್ಪ ಬೆಳಕು ಜಾಸ್ತಿ ಬರುತ್ತೆ ಅಂತ. ಇಲ್ಲೂ ಅಷ್ಟೇ ತುಂಬ ಬೆಳಕು ಕಮ್ಮಿ ಬರ್ತಿತ್ತು. ಹಾಗಾಗಿ 2 ಲೈಟ್ ಹಾಕ್ಕೊತೀನಿ ವಿಡಿಯೋ ಮಾಡೋ ಟೈಮ್ನಲ್ಲಿ. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಈ ಟೈಮ್ನಲ್ಲೇ ಕರಿಬೇವು ಸಿಡಿಯೋ ಚಾನ್ಸಸ್ ಇರುತ್ತೆ. ಹುಷಾರಾಗಿ ನೋಡಿಕೊಂಡು ಹಾಕ್ಕೊಳ್ಳಿ.
ಅದು ಪಟ 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 ಸಿಡಿಯುತ್ತೆ. ಹಾಗಾಗಿ ನೋಡ್ಕೊಂಡು ಹಾಕ್ಕೋಬೇಕು. ಸ್ಲಿಮ್ ಮಾಡಿಕೊಂಡು ಉರಿನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಯಾವ ಥರ ಅಂದರೆ ಕರ್ಬೇವು ಫುಲ್ಲು ಅಂದರೆ ಗರಿ ಗರಿ ಆಗಬೇಕು. ಆ ಥರ ಕುದಿಸ್ಕೊಂಡಾದಮೇಲೆ ಬಾಟ್ಲಲ್ಲಿ ಬಿಟ್ಕೊಂಡು ಅದರ ಸೋದಿಸ್ಬಿಟ್ಟು ಬಾಟ್ಲಲ್ಲಿ ಬಿಟ್ಟಿಟ್ಕೊಂಡ್ರೆ ನಮಗೊಂದು 3-4 ಟೈಮ್ ಆಗುತ್ತೆ. ಟೈಮ್ ಇಲ್ಲ ಅನ್ನೋರು ಒಟ್ಟಿಗೆ ಬೇಕಾದರೂ ಮಾಡ್ಕೋಬೋದು. ಅವಾಗಿಂದ ಅವಾಗೆ ಬೇಕಾದ್ರೂ ಮಾಡ್ಕೊಂಡು ಹಚ್ಕೋಬೋದು. ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು. ಇದು ಚೆನ್ನಾಗಿ ಅದೆಲ್ಲ ಫುಲ್ಲು ಕರಿಬೇವು ಥರ ಹೆಂಗಾಗುತ್ತೆ ಅಂದರೆ ಫುಲ್ ಗರಿ ಗರಿ ಆಗುತ್ತೆ. ಹಿಂಗೆ ಮಾಡಿದ್ರೆ ಫುಲ್ಲು ಸ್ಮ್ಯಾಶಸ್ ಆಗುತ್ತೆ. ಆ ಥರ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಎಣ್ಣೆಲೇ. ಫ್ರೆಂಡ್ಸ್, ಈ ಥರ ಮಾಡಿಕೊಂಡು ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಏರ್ ಗ್ರೋತಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಹೇರ್ ಗ್ರೋತು ತುಂಬ ಚೆನ್ನಾಗಾಗುತ್ತೆ. ಬೇಕಂದರೆ ನೀವು ಟ್ರೈ ಮಾಡಿ. ಈ ಥರ ಒಂದು 4 ಟೈಮ್ಗೆ ಆಗಂಗೆ ಒಂದು ವೀಕ್ ಅಂದರೆ ಒಂದು ತಿಂಗಳಿಗೆ ಒಂದು 3-4 ಸರ್ತಿ ಕಾಯಿಸ್ಕೊಂಡು ವೀಕಲ್ಲಿ 3 ಟೈಮ್ ಹಚ್ಚಿ ತಲೆಗೆ ಸ್ನಾನ ಮಾಡಬೇಕು. ಏರ್ ರೂಟಿಗೆ ಹಾಕಿ ಸ್ನಾನ ಮಾಡಿ. ಏರು 1 ಮಂತಿಗೆಲ್ಲ ಎಷ್ಟು ಗ್ರೋತ್ ಆಗುತ್ತೆ, ಎಷ್ಟು ಚೆನ್ನಾಗಿ ನಮಗೆ ರಿಸಲ್ಟ್ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದು ಸ್ವಲ್ಪ ಕಲರ್ ಶೇಡ್ ಆಗೋವರೆಗೂ ಚೆನ್ನಾಗಿ ಆಯಿಲಲ್ಲಿ ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸಣ್ಣ ಉರಿಲೇ ನೀಟಾಗಿ ಕುದಿಸ್ಕೋಬೇಕು ಫ್ರೆಂಡ್ಸ್. ದಪ್ಪ ಉರಿ ಇಕ್ಕಿದ್ರೆ ಏನಾಗ್ಬಿಡುತ್ತೆ ಅಂದರೆ ಎಣ್ಣೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸೀದು ನಮಗೆ ಎಣ್ಣೆ ಸ್ವಲ್ಪನೇ ಸಿಗುತ್ತೆ. ಹಾಗಾಗಿ ಸ್ವಲ್ಪ ಸಣ್ಣ ಉರಿಲೇ ಈ ಥರ ಮಾಡ್ಕೊತ ಫ್ರೈ ಮಾಡಿಕೊಂಡ್ರೆ ಸೊ ಎಣ್ಣೆ ನಮಗೆ ಜಾಸ್ತಿ ಸೀದೋಗೋ ಚಾನ್ಸಸ್ ಇರಲ್ಲ. ಮತ್ತು ಅದ್ರದ್ದು ಏನು ಕರಿಬೇವ್ದು ಸ್ವಾದ ಎಲ್ಲ ಏನಿರುತ್ತೆ ಅದೆಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ. ಇದು ನೋಡಿ ನೀಟಾಗಿ ಫ್ರೈ ಆಗಿದೆ. ಇವಾಗ ಆಫ್ ಮಾಡಿಬಿಟ್ಟು ಫ್ಲೇಮ್ನ ಒಂದು 1/2 ಅವರ್ ಆರ್ಲಿಕ್ಕೆ ಬಿಟ್ಬಿಟ್ಟು ತಣ್ಣಗಾದ್ಮೇಲೆ ಗ್ಲಾಸ್ ಬಾಟಲ್ಗೋ ಇಲ್ಲಾಂದರೆ ನಮಗೇನು ಅನುಕೂಲ ಇರುತ್ತೋ ಆ ಬಾಟಲ್ಗೆ ಹಾಕಿ ಇಟ್ಕೊಂಡು ವೀಕಲ್ಲಿ 3 ಟೈಮ್ಸ್ ಟೈಮ್ ಇಲ್ಲದೇ ಇದ್ರೂ ಪರವಾಗಿಲ್ಲ, ನೈಟ್ ಹೊತ್ತು ಆಫೀಸ್ ಮುಗಿಸ್ಕೊಂಡು ಬಂದಾಗ ಹಚ್ಕೊಂಡ್ರೆ ಹಚ್ಚಿ ಏರ್ ವಾಶ್ ಮಾಡೋದ್ರಿಂದ ಏರ್ ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ. ಅದರಿಂದ ನಂದು ಏರ್ ಸ್ವಲ್ಪ ಮೊನ್ನೆ ಕಟ್ ಮಾಡಿಸ್ದಾಗಿಂದ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್. ಒಟ್ಟಿಗೆ ಅಷ್ಟು ಉದ್ದ ಕಟ್ ಮಾಡಿಸ್ಬಿಟ್ಟೆ. ಕಟ್ ಮಾಡಿಸಿದಾದ್ಮೇಲೆ ಫೀಲ್ ಆಗ್ತಿದೆ ನನ್ನ ತಂಗಿ ಅಂತಿದ್ರು ಕೂದಲೆಲ್ಲ ತುಂಬ ಚೆನ್ನಾಗಿದೆ, ನಾನು ಹಾಳು ಮಾಡ್ಕೊಂಡ್ಬಿಟ್ಟೆ ಅಂತ ಬೇಜಾರಾಗ್ತಿದೆ. ಇವಾಗ ಹಂಗಾಗಿ ಗ್ರೋತ್ ಆಗಲಿಕ್ಕೋಸ್ಕರ ಈ ಥರ ಎಣ್ಣೆ ಕಾಯಿಸಿ ಇಟ್ಕೊಂಡು ಹಚ್ಕೋಬೇಕು. ಅಮ್ಮ ಇನ್ನೊಂದು ಥರ ಮಾಡಿಕೊಡುತ್ತೆ. ಊರಿಗೆ ಹೋದಾಗ ಅದು ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಇದನ್ನು ಆರ್ಲಿಕ್ಕೆ ಬಿಟ್ಬಿಟ್ಟಿದ್ದೀನಿ. 1/2 ಅವರ್ ಆದಮೇಲೆ ಆರಿದ್ದಾದಮೇಲೆ ಗ್ಲಾಸ್ ಜಾರಲ್ಲಿ ಹಾಕಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಷ್ಟೊತ್ತಿಗೆ ಅಪ್ಪು ಕಾಫಿ ಮಾಡಿಕೊಟ್ಟಿದ್ದಾರೆ. ಕಾಫಿ ಕುಡ್ಕೊಂಡು ಬಂದುಬಿಡ್ತೀನಿ. ಇವನಿಗಿಂತ ಆ ಗೊಂಬೆ ಕಂಡ್ರೆ ಇಷ್ಟ ಜಾಸ್ತಿ. ಇವನಿಗೆ ಸ್ವಲ್ಪ ಕೊಬ್ಬು ಜಾಸ್ತಿ ಫ್ರೆಂಡ್ಸ್. ಇಲ್ಲಿ ಮಾತಾಡೋ. ಫ್ರೆಂಡ್ಸ್, ಆಯಿಲ್ ಹೆಂಗೆ ಕಾಯಿಸೋದು ಅಂತ ನೋಡ್ಕೊಂಡ್ರಲ್ಲ. ಇನ್ನು ಆ ಕೆಲಸ ಈ ಕೆಲಸ ಅಂತ ಮಾಡಿಕೊಂಡು ಸಂಜೆ ಆಗೇ ಹೋಯ್ತು ಫ್ರೆಂಡ್ಸ್. ಇವಾಗ ಸ್ವಲ್ಪ ಮಾರ್ಕೆಟಲ್ಲಿ ಕೆಲಸ ಇದೆ. ಇನ್ನೇನು ಕಾರ್ಯಕ್ರಮ ಹತ್ರ ಬಂದುಬಿಡ್ತಲ್ವಾ, ಹಾಗಾಗಿ ಮಾರ್ಕೆಟಲ್ಲಿ ಕೆಲಸ ಇದೆ. ಕಾರ್ಯಕ್ರಮಕ್ಕೆ ಹಾರ, ಶಾಲು ಮತ್ತು ಬ್ಯಾಡ್ಜು, ಬ್ಯಾಗು ಎಲ್ಲ ತರೋದಿತ್ತು. ಫ್ರೀ ಇದ್ವಲ್ಲ, ಹೋಗ್ಬಿಟ್ಟು ಬರೋಣ ಅಂತೇಳಿ ಹೊರಟಿದ್ದೀನಿ. ಇವತ್ತು ಅಲ್ಲೂ ಕೂಡ ವ್ಲಾಗ್ನ ಮಾಡ್ಕೊತೀನಿ. ನಾವು ಎಲ್ಲಿ ಹಾರ, ಶಾಲು ಹಾರ, ಶಾಲು, ಬ್ಯಾಗು, ಬ್ಯಾಡ್ಜೆಲ್ಲ ಎಲ್ಲಿ ತೊಗೋತೀವಿ ಅಂತ. ಇವತ್ತು ಅಷ್ಟು ಕೆಲಸ ಮುಗಿಸ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀವಿ. ನೋಡಬೇಕು ಇವತ್ತಿಂದು ಮಾರ್ಕೆಟ್ ಕೆಲಸ ಎಲ್ಲ ಹೇಗಾಗುತ್ತೆ ಅಂತ. ಅಷ್ಟು ಕೆಲಸ ಮುಗಿಸ್ಕೊಂಬಂದರೆ ಇನ್ನು ಕಾರ್ಯಕ್ರಮ ಹತ್ರ ಬಂದೇ ಬಿಡ್ತು. ಇನ್ನೊಂದು 10 to 15 ಡೇಸ್ ಅಷ್ಟೇ ಅಲ್ವಾ ಇರೋದು ಕಾರ್ಯಕ್ರಮಕ್ಕೆ ಟೈಮು. ಹಾಗಾಗಿ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಕೋಬೇಕು. ಇನ್ನು ನಾವು ಕೂಡ ಊರಿಗೆ ಹೋಗೋದೆಲ್ಲ ಕೆಲಸ ಬ್ಯಾಲೆನ್ಸ್ ಹಂಗೆ ಉಳಿದ್ಬಿಟ್ಟಿದೆ. ಅದರಿಂದ ಇವತ್ತು ಮಾರ್ಕೆಟ್ ಕೆಲಸ ಮುಗಿಸ್ಕೊಬಿಡೋಣ ಅಂತ ಹೇಳಿ ಹೋಗ್ತಾಯಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಕೆಲಸ ಮುಗಿಸ್ಕೊಂಡು ಮತ್ತು ನೀರು ಬಾಟಲ್ಸ್ ಎಲ್ಲ ತರಬೇಕು. ಆ ಕೆಲಸನೂ ಮುಗಿಸ್ಕೊಂಡು ಬರ್ತೀನಿ. ಇವಾಗ ಹೊರಡಬೇಕು. ಫೋನ್ ಒಂದು ಸ್ವಲ್ಪ ಚಾರ್ಜ್ ಆಗಲಿ ಅಂತ ಇಟ್ಬಿಟ್ಟು ಕೂತ್ಕೊಂಡಿದ್ದೀನಿ. ಫೋನ್ ಸ್ವಲ್ಪ ಚಾರ್ಜ್ ಆದ ತಕ್ಷಣ ಹೊರಡ್ತೀನಿ. ಫ್ರೆಂಡ್ಸ್, ಬೆಂಗಳೂರು ಟ್ರಾಫಿಕ್ಕು 4:15 ಆದ್ರೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತಂತಲೇ ಹೇಳ್ಬೋದು. ಅದರಲ್ಲೂ ಈ ಚಿಕ್ಕಪೇಟೆ ರೋಡಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ನಾನು ಅಷ್ಟೊತ್ತಲ್ಲಿ ಹೋಗ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಗಾಡಿಗಳಿರುತ್ತೆ. ಮಾರ್ಕೆಟ್ ಕಡೆಗೆ ಹೋಗೋ ಗಾಡಿಗಳು, ಸೊ ಅದು ಇದು ತುಂಬ ಇರುತ್ತೆ.
ಬಟ್ ನನಗೆ ನಾನು ಚಾಮರಾಜಪೇಟೆ ಕಡೆಯಿಂದ ಬಂದೆ, ಆದರೂ ಜಾಮ್ ಇದೆ. ಏನಾದರೂ ಆ ಕಡೆ ಮಾರ್ಕೆಟ್ ಕಡೆಯಿಂದ ಬಂದುಬಿಟ್ಟಿದ್ರಂತೂ ಸಿಕ್ಕಾಪಟ್ಟೆ ಜಾಮಿಗೆ ತಗ್ಲಾಕೊಂಡು ಬಿಡ್ತಿದ್ದೆ. ಟೌನ್ ಹಾಲ್ ಕಡೆಯಿಂದ ಹಿಂಗೇನಾದರೂ ಬಂದುಬಿಟ್ಟಿದ್ರೆ ಸಿಕ್ಕಾಪಟ್ಟೆ ತಗ್ಲಾಕೊಂಡು ಬಿಡ್ತಿದ್ದೆ. ಫುಲ್ಲು ಟ್ರಾಫಿಕ್ ಇರುತ್ತೆ. ಬಟ್ ನಾನು ಈ ಕಡೆ ಚಾಮರಾಜಪೇಟೆ ಕಡೆಯಿಂದ ಬಂದಿದ್ದರಿಂದ ಅಷ್ಟೊಂದು, ರಾಮಕೃಷ್ಣ ಆಶ್ರಮ ಚಾಮರಾಜಪೇಟೆ ಕಡೆಯಿಂದ ಬಂದಿದ್ದರಿಂದ ಅಷ್ಟೊಂದು ಟ್ರಾಫಿಕ್ ಏನಿರಲಿಲ್ಲ. ಸೊ ಅದಾದಮೇಲೆ ನಾನಿಲ್ಲಿ ಚಿಕ್ಕಪೇಟೆಯಲ್ಲಿ ಶಾಲು ಹಾರ ಎಲ್ಲ ತೊಗೊಳೋದು ಆ್ಯಕ್ಚುಲಿ ಇಲ್ಲಿ ಹೋಲ್ಸೇಲಲ್ಲೇ ನಾನು ತೊಗೊಳ್ಳೋದು. ತುಂಬ ಕಮ್ಮಿ ಅಂದರೆ ಕಮ್ಮಿಯಲ್ಲಿ ಸಿಗುತ್ತೆ. ವಿಶಾಲ್ ಅಂತ ಒಂದು ಅಂಗಡಿ ಇದೆ. ಇದು ನೋಡ್ತಾ ಇರ್ಬೋದು, ಇದೇ ಚಿಕ್ಕಪೇಟೆ ಮೇನ್ ರೋಡು. ಸೊ ಈ ಮೇನ್ ರೋಡಲ್ಲಿ ಸ್ಟ್ರೈಟ್ ಹೋದರೆ ರೈಟ್ ಸೈಡಿಗೆ ಬರುತ್ತೆ. ಅಲ್ಲಿ ಯಾರನ್ನು ಕೇಳಿದ್ರು ಹೇಳ್ತಾರೆ ಅಲ್ಲೇ ನಾನು ತೊಗೊಳ್ಳೋದು. ಫ್ರೆಂಡ್ಸ್, ಇವಾಗ ಪಾರ್ಕಿಂಗ್ ಬೇರೆ ತುಂಬ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ದೂರದಲ್ಲಿ ಗಾಡಿ ಇರುತ್ತೆ, ಅಷ್ಟೊಂದು ಮತ್ತು ಅಲ್ಲಿಂದ ಹೋಗ್ಬಿಟ್ಟು ನಾನು ಸ್ವಲ್ಪನೇ ಬೇಕಾಗಿದ್ದಿತ್ತು, ಯಾಕಂದರೆ ಲಾಸ್ಟ್ ಕಾರ್ಯಕ್ರಮದಲ್ಲಿ ಹಾಗಾಗಿ ಮ್ಯಾಂಗೋ ಸೀಸನ್ ಆಯಿತು. ಚಿಕ್ಕಪೇಟೆ ನಾನು ಇನ್ನೂ ಲೇಟೇನೋ ಅಂದ್ಕೊಂಡಿದ್ದೆ ಅಪ್ಪ. ಆ ಬಿಲ್ಡಿಂಗ್ ಹಿಂದಕ್ಕೆ 4ನೇ ವಿಶಾಲ್ ಅಂತ ತುಂಬ ದೊಡ್ಡ ಅಪ್ಪು ಇಲ್ಲಿದ್ದಾವೆ ನೋಡಿ. ಇಲ್ಲಿ ಇಲ್ಲೊಂದು ಕಡೆ 950 ಆಗುತ್ತೆ ನೋಡಲ್ಲ. ಐತೆತ್ಕೋ ಕಪ್ಸ್ ಟೈಪು ತುಂಬಾ ಅದೆಷ್ಟಾಗುತ್ತೆ ಕೇಳು. ಕಾರ್ಯಕ್ರಮ ಬೇಕು ಅಂದ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ತುಂಬಾ ಚೆನ್ನಾಗಿತ್ತು. ವಿಶಾಲ್ ಕಡೆ ಬಂದು ವಿಶಾಲಲ್ಲಿ ನಮಗೆ ಇಲ್ಲ ಅನ್ಸುತ್ತೆ. ಶಾಲೆಗೆ ಆ್ಯಕ್ಚುಲಿ ನಾವು ಯೂಸ್ ಮಾಡೋದು ನಮ್ಮ ಕಾರ್ಯಕ್ರಮದಲ್ಲಿ ಕನ್ನಡ ಶಾಲಾ ಬರೋದ್ರಿಂದ ನಮಗೆ ಬೇಕಿತ್ತು. ನೋಡಿ ಕನ್ನಡ ಶಾಲೆ ರೆಡ್ ತೊಗೊಳ್ಳ ಎಲ್ಲ ತೊಗೊಳ್ಳ ಬೇಡ ಸಾಕು. ಇನ್ನೂ ಏನೋ ಅಂಗಡಿಯಲ್ಲಿ ಅದ್ರ ಅಪೋಸಿಟ್ ಅಂಗಡಿಯಲ್ಲಿ ಬ್ಯಾಗ್ ಮತ್ತು ಆಮೇಲೆ ಇನ್ನೇನು ಬ್ಯಾಗು ಮತ್ತು ಹಾರ ಮಾತ್ರ ಇದು ತೊಗೊಂಡು ಇಷ್ಟು ಶಾಪಿಂಗ್ ಮಾಡ್ಕೊಂಡು ಇಷ್ಟಕ್ಕೆಲ್ಲ ಎಷ್ಟಾಯ್ತು ನನಗೆ ಗೊತ್ತಿಲ್ಲ, ಅಷ್ಟೊಂದು ಲೆಕ್ಕ ಒಂದು 10,000 ಗಂಟೆ ಆಯಿತು. ಸೊ ಟೋಪಿಗಳೆಲ್ಲ ಇಲ್ಲಿ ಸಲ್ಮಾನ ಮಾಡಬೇಕಾಗ್ತಿಲ್ಲ. ಟೋಪಿಗಳು ಅದೆಲ್ಲ ಒಂದು 60 ರೂಪಿ 50 ರೂಪಿಯಿಂದ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಪ್ರೈಸು ಹಾರಗಳು ಬಂದು 30 ರೂಪಿಯಿಂದ ಸ್ಟಾರ್ಟ್ ಆಗುತ್ತೆ. ಸಿಂಗಲ್ ಎಳೆ ಬಂದು 30-25 ರೂಪಿಯಿಂದ ಸ್ಟಾರ್ಟ್ ಆಗುತ್ತೆ. ಕನ್ನಡ ಶಾಲು 25 ರೂಪಾಯಿ ಸಿಗುತ್ತೆ. ತುಂಬ ವರ್ತಿದೆ ಅಂಗಡಿಯಲ್ಲಿ. ಬೇರೆ ಕಡೆ ಇದೆ ಆ ಶಾಲು ಇನ್ನೂ ಜಾಸ್ತಿ ಬಟ್ ಇನ್ನೂ ಕಮ್ಮಿ ಅಂತಲೇ ಅನ್ನಿಸ್ತಾ ನನಗೆ. ನಾವು ಅದರಿಂದ ನಮ್ಮ ಸಂಸ್ಥೆ ಓಪನ್ ಮಾಡ್ತಾವಿಂದ ನಾವಿಲ್ಲೇ ತೊಗೊಳ್ಳೋದು. ಅಪ್ಪ ಬಾಯ್. ಈ ಕಷ್ಟ ನನ್ನ ಕಣ್ಣಲ್ಲಿ ನೋಡೋಕ್ಕಾಗಲ್ಲ. ಬಾಯ್. ಆಚೆ ಲೈಟಾಗಿ ಹೋಗು ಗುಡ್ಡು ಹಂಗೆ ಹಾಕಮ್ಮ. ಹಾಕಲ್ವಾ ಅಲ್ಲಿ ಅಲ್ಲಿ ಫ್ರೆಂಡ್ಸ್, ಮಾರ್ಕೆಟೆಲ್ಲ ಸುತ್ತಕೊಂಡು ಓಡಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಟೈಮ್ ಆಗೇ ಹೋಯಿತು. ಇವಾಗ ಟೈಮು 6:45 ಆಗಿದೆ. ಇವಾಗ ಬಂದಿದ್ದೀನಿ. ಇವಾಗ ಮನೆ ಕೆಲಸ ಏನೂ ಮಾಡಿಲ್ಲ, ಯಾಕಂದರೆ ಫ್ರೆಂಡ್ಸ್ ನನಗೆ ಎಷ್ಟು ಮಾಡಿದ್ರೂ ಮನೆ ಕೆಲಸ ಸಾಕ್ತಾನೇ ಇಲ್ಲ. ಏನಂತಲೇ ಗೊತ್ತಾಗ್ತಾ ಇಲ್ಲ. ನನಗೆ ಅರ್ಧಂಬರ್ಧ ಮಾಡಿ ಅಭ್ಯಾಸ ಇಲ್ಲ. ಮಾಡಿದ ಕೆಲಸ ಕರೆಕ್ಟಾಗಿ ಮಾಡಬೇಕು. ಹಂಗಾಗಿ ಇವಾಗ ಅಡುಗೆ ಮಾಡಬೇಕು. ಆಮೇಲೆ ಸ್ವಲ್ಪ ಅಮ್ಮ ಒಂದು ಹಿತ್ತಾಳೆ ಪಾತ್ರೆ ಕೊಟ್ಟಿದ್ರು ಫ್ರೆಂಡ್ಸ್. ಅದು ಹಿತ್ತಾಳೆ ಪಾತ್ರೆ ಒಂದು ವಾಶ್ ಮಾಡಬೇಕು. ಹಿತ್ತಾಳೆ ಬಿಂದಿಗೆ ಅಂದರೆ ಕಡಾಯಿ ಕೊಡ ಆ್ಯಕ್ಚುಲಿ ಕೊಡ ಕೊಟ್ಟಿದ್ದಾರೆ ಅತ್ತೆ. ಅದನ್ನು ನೀಟಾಗಿ ವಾಶ್ ಮಾಡಿ, ಬೇಸಿಗೆ ಅಲ್ವಾ, ನೀರು ತಣ್ಣಗಿರುತ್ತೆ, ನೀರು ತುಂಬಲಿಕ್ಕೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿದ್ರೆ ಕಿಚನಲ್ಲಿ ಜಾಗ ಇಲ್ಲ. ನೋಡೋಣ ಅಡ್ಜಸ್ಟ್ ಮಾಡಿ ಎಲ್ಲಾದರೂ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಎಲ್ಲಿ ಇಟ್ಕೊಳ್ಳೋದಂತ ಗೊತ್ತಿಲ್ಲ. ಕಾರ್ಯಕ್ರಮ ಹತ್ರನೇ ಬಂದುಬಿಡ್ತು.
ಡೈಲಿ ಕಾರ್ಯಕ್ರಮದ ಅರೇಂಜ್ಮೆಂಟ್ಸು ಅವರು ಇವರು ಫೋಟೋಸ್ ಅದೆಲ್ಲ ಕಳಿಸ್ತಾ ಇರ್ತಾರೆ, ಅದೆಲ್ಲ ನೋಡ್ಕೋಬೇಕು. ಅದ್ರ ಜೊತೇಲಿ ಸ್ವಲ್ಪ ವ್ಲಾಗ್ಸ್ ಕೂಡ ಮಾಡ್ಕೊತಾ ಇದ್ದೀನಿ. ಇವತ್ತು ತಲೆಗೆ ಎಣ್ಣೆ ಹಾಕಿಸ್ಕೋಬೇಕು. ಅಪ್ಪು ಬಂದಮೇಲೆ ಫ್ರೆಂಡ್ಸ್ ತಂದು ಅಂದರೆ ಕರಿಬೇವ್ದು ಎಣ್ಣೆ ಹಾಕಿದ್ರೆ, ನನಗೆ ಕರಿಬೇವು ಕೊಬ್ಬರಿ ಎಣ್ಣೆ ಕಾಯಿಸಿ ಎಣ್ಣೆ ಹಾಕಿದ್ರೆ ಹೇರ್ ಫಾಲ್ ಕಮ್ಮಿ ಆಗುತ್ತೆ. ಇತ್ತೀಚೆಗೆ ಏನು ಮಾಡ್ತಾಯಿದ್ದೀನಿ, ಸಿಕ್ಕಾಬಟ್ಟೆ ಲೇಜಿತನ ನನಗೆ, ಎಣ್ಣೆ ಹಾಕ್ತಾಯಿಲ್ಲ, ಹಂಗಾಗಿ ಹೆವಿ ಹೇರ್ ಫಾಲ್ ಆಗ್ತಿದೆ. ಸೊ ಇವತ್ತು ಅಪ್ಪು ಜಿಮ್ಮಿಂದ ಬಂದ ತಕ್ಷಣ ಎಣ್ಣೆ ಕೂಡ ಹಾಕಿಸ್ಕೋಬೇಕು. ಇವಾಗಿನ್ನ ಅಡುಗೆ ಎಲ್ಲ ಮಾಡಿಬಿಟ್ಟು ಹಂಗೆ ವ್ಲಾಗ್ ಕಂಟಿನ್ಯೂ ಮಾಡ್ಕೊತೀನಿ ಫ್ರೆಂಡ್ಸ್. ಇವಾಗ ಮಧ್ಯಾಹ್ನ ಕಾಯಿಸಿಟ್ಟಿದ್ನಲ್ಲ, ಸೊ ಕರಿಬೇವು ಮತ್ತು ಕೊಬ್ಬರಿ ಎಣ್ಣೆ ಎರಡೂ ಹೇರ್ ಆಯಿಲ್ಗೆ ಅಂದ್ಬಿಟ್ಟು, ಅದು ನೋಡಿ ಕರಿಬೇವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿಬಿಟ್ಟಿರುತ್ತೆ. ಅದೊಂಥರ ಕೈಯಲ್ಲಿ ಎತ್ಬಿಟ್ಟು ಹಿಂಗೆ ಮಾಡಿದ್ರೆ ಫುಲ್ಲು ನೋಡಿ ನುಣ್ಣಗಾಗುತ್ತೆ. ನಾನೊಂದು ಸ್ಪೂನ್ ಸಹಾಯದಿಂದ ಈ ಥರ ನೀಟಾಗಿ ನುಣ್ಣಗೆ ಮಾಡ್ಕೊತೀನಿ. ಯಾಕಂದರೆ ಕರಿಬೇವಲ್ಲಿ ಇರೋ ಸಾರಾಂಶ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ. ಈ ಥರ ಎಲ್ಲ ನುಣ್ಣಗೆ ಮಾಡಿಕೊಂಡು ನನ್ನ ಹತ್ರ ಈ ಥರ ಒಂದು ಬಾಕ್ಸ್ ಇದೆ, ವೇಸ್ಟ್ ಬಾಕ್ಸ್, ಇದು ಸ್ವೀಟ್ ಬಾಕ್ಸು. ಸೊ ಹಾಗಾಗಿ ಈ ಬಾಕ್ಸಲ್ಲಿ ಬಿಟ್ಬಿಟ್ಟು ಯೂಸ್ ಮಾಡ್ಕೊಳ್ಳಿಕ್ಕೂ ಚೆನ್ನಾಗಿರುತ್ತೆ. ಜಾಸ್ತಿ ಓಪನ್ ಇದೆಯಲ್ವಾ, ಕೈಗೆ ಎತ್ತಿ ತಲೆಗೆ ಯೂಸ್ ಮಾಡಲಿಕ್ಕೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಬಾಕ್ಸಲ್ಲಿ ಹಾಕಿಟ್ಕೊತೀನಿ. ನೋಡಿ ನೀಟಾಗಿ ಈ ಥರ ಹಿಂಗೆ ಮಾಡಿದ್ರೆ ನುಣ್ಣಗಾಗುತ್ತೆ. ಸೊ ಕರಿಬೇವಿನಲ್ಲಿರೋ ಏನು ಸಾರಾಂಶಗಳೆಲ್ಲ ನೀಟಾಗಿ ಬಿಟ್ಕೊಳುತ್ತೆ. ಸೊ ಹಾಗಾಗಿ ಈ ಥರ ನೀಟಾಗಿ ನುಣ್ಣಗೆ ಹಿಂಗೆ ಮಾಡಿಕೊಂಡ್ರೆ ಆಮೇಲೆ ನೀಟಾಗಿ ಸೋಸ್ಕೋಬೋದು. ನೋಡಿ ನುಣ್ಣಗಾಗುತ್ತೆ ಹಿಂಗೆ ಮಾಡಿದ್ರೆ ಫ್ರೆಂಡ್ಸ್. ನಿಜವಾಗ್ಲೂ ಹೇರ್ ಗ್ರೋತ್ ಆಗುತ್ತೆ. ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮಮ್ಮ, ನಾನೊಂದು 6th, 4th, 5th, ನಮಗೆ ಹುಚ್ಚಾಟ, ಮಕ್ಕಳೆಲ್ಲ ಮೆಂತ್ಯ ಅರ್ದ್ಬಿಟ್ಟು ತಲೆಗೆ ಹಚ್ಕೊಂಡ್ರೆ ಕೂದಲು ಬೆಳೆಯುತ್ತೆ ಅಂತ ಹಿಂಗೆ ಹುಡುಗರು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮಾತಾಡಿಕೊಂಡು, ಶನಿವಾರ ಬಂತಂದರೆ ನಾನು ಹುಚ್ಚಿ ಥರ ಶುಕ್ರವಾರ ನೈಟೇ ನೆನೆಸ್ಬಿಡೋದು ಮೆಂತ್ಯ. ಆ ಟೈಮ್ನಲ್ಲಿ ಮನೇಲಿ ಮಿಕ್ಸಿ ಕೂಡ ಇರ್ತಿರ್ಲಿಲ್ಲ. ಏನು ಕಲ್ಲಲ್ಲಿ ಹಾಕ್ಕೊಂಡು ರುಬ್ಬಿ ಕಲ್ಲೆಲ್ಲ ಬಟ್ಟೆ ಎಲ್ಲ ಗಲೀಜು ಮಾಡಿಕೊಂಡು ನಮ್ಮಮ್ಮ ಹೊಲಕ್ಕೋ ತೋಟಕ್ಕೋ ಹೋಗಿದ್ದು ಬಂದಿದ್ದು 2 ಬಿಡೋರು ನಮಗೆ. ಆದ್ರೂ ಬಿಡ್ತಾ ಇರಲಿಲ್ಲ. ಅವಾಗೊಂದು ಹುಚ್ಚಾಟ, ನಿನ್ನ ಕೂದಲು ಉದ್ದ ಇದೆಯಾ, ನನ್ನ ಕೂದಲು ಉದ್ದ ಇದೆಯಾ ಅಂತ ಮಕ್ಕಳು ಎಲ್ಲ ಆಟ ಆಡ್ತಾಯಿದ್ವು. ನನ್ನ ಕೂದಲು ಉದ್ದ ಬಂದಿದೆ ಅಂತ. ಸೊ ಆವಾಗ ಎಷ್ಟು ಕ್ರೇಜ್ ಅಂದರೆ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಅವ್ರ ಮನೇಲಿ ಅವ್ರು ಅರಿಯೋದು, ನಮ್ಮ ಮನೇಲಿ ನಾನು ಅರಿಯೋದು, ಹರ್ಕೊಂಡು ಇನ್ನು ಅಮ್ಮ ಬಂದ ತಕ್ಷಣ ಶನಿವಾರ ಸಾಯಂಕಾಲ ಇಲ್ಲಾಂದರೆ ಭಾನುವಾರ ಬೆಳಗ್ಗೆ ಅರ್ದಿಟ್ಬಿಟ್ಟು ಭಾನುವಾರ ಬೆಳಗ್ಗೆನೇ ಹಚ್ಕೊಂಡು ತಲೆಗೆ ಬೆಳಗ್ಗೆನೇ ಹಚ್ಕೊಂಡು ಸಂಜೆವರೆಗೂ ಅದನ್ನು ತಲೆಯಲ್ಲಿ ಹಂಗೆ ಬಿಟ್ಕೊಂಡು ಸ್ನಾನ ಮಾಡೋದು. ಬಟ್ ಇವಾಗ ಅಷ್ಟೆಲ್ಲ ಫೇಸನ್ಸ್ ಇಲ್ಲೂ ಇಲ್ಲ, ಅದು ಮಾಡೋಕ್ಕೂ ಆಗಲ್ಲ. ಅದೊಂದು ಪ್ಯಾಕ್ ಥರ ಯೂಸ್ ಮಾಡ್ತಿದ್ವು. ಬಟ್ ನಮ್ಗೆ ಅವಾಗ ಪ್ಯಾಕ್ ಅಂತ ಗೊತ್ತಿಲ್ಲ. ಹಿಂಗೆ ಹಚ್ಕೊಂಡ್ರೆ ಕೂದಲು ಬೆಳೆಯುತ್ತೆ ಅನ್ನೋದೊಂದು ಹುಚ್ಚಾಟ. ಬಟ್ ಅದಾದಮೇಲೆ ನಾನು ಆಡ್ತಿದ್ದಿದ್ದು ಅವು ಥರ ನೋಡ್ಲಾರ್ದಿರೆ ಅಮ್ಮನ ಫ್ರೆಂಡ್ ಯಾರೋ ಹೇಳಿದ್ರಂತೆ, ಈ ಥರ ಕರಿಬೇವು, ಮೆಂತ್ಯ, ಸೊ ನಿಮ್ಮ ಆಪ್ಷನ್, ಕೈ ಎಣ್ಣೆ ಹಾಕಿ ನೀಟಾಗಿ ಕರಿಬೇವು ಹಾಕಿದ್ರೆ ಸಾಕು, ಕೊಬ್ಬರಿ ಎಣ್ಣೆ ಜೊತೆ ನೀಟಾಗಿ ಈ ಥರ ಕುದಿಸ್ಬಿಟ್ಟು ಸೋಸ್ಬಿಟ್ಟು ಬೌಲಲ್ಲಿ ಹಾಕಿಟ್ಕೊಂಡು ವಾರದಲ್ಲಿ 2 ಸತಿ ಹಚ್ಚಿ ಸ್ನಾನ ಮಾಡಿಸಿ ಕೂದಲು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರಂತೆ ಅಮ್ಮನಿಗೆ. ಅಮ್ಮ ನನ್ನ ಹತ್ರ ಹೇಳಿದ್ರು ಹಂಗಂತ. ಆಮೇಲೆ ಅದನ್ನು ಇಟ್ಕೊಂಡೆ. ಮತ್ತು ಅಮ್ಮ ಹಿಂಗೆ ಮಾಡೋರು. ನನ್ನ ಸ್ಕೂಲ್ ಮುಗಿಸೋ ಹೊತ್ತಿಗೆ ನನ್ನ ಕೂದಲು ಚೆನ್ನಾಗೇ ಉದ್ದಕ್ಕೆ ಬಂದಿತ್ತು, ಚೆನ್ನಾಗೂ ಕೂಡ ಇತ್ತು. ಬೆಂಗಳೂರು ಬಂದಮೇಲೆ ಆ ನೀರು ಈ ನೀರು ಅಂದ್ಕೊಂಡು ಕೂದಲನ್ನೆಲ್ಲ ಫುಲ್ ಹಾಳು ಮಾಡಿಕೊಂಡೆ. ಕೂದಲು ಎಷ್ಟು ಉದ್ದ ಇತ್ತಂದರೆ ನಂದು ಚೆನ್ನಾಗಿತ್ತು. ಅದಾದಮೇಲೆ ಆ ಕಟ್ಟು, ಈ ಕಟ್ಟು, ವಿ ಕಟ್ಟು, ಯು ಕಟ್ಟು, ಎಲ್ಲ ಕಟ್ಟು ಮಾಡಿಸಿ ಕೂದಲು ತುಂಡ ಮಾಡಿಕೊಂಡೆ. ಅದಾದಮೇಲೆ ಇನ್ನೂ ಚೆನ್ನಾಗಿ ಬಂತು. ಲಾಸ್ಟ್ ಇಯರ್ ಡೆಲ್ಲಿಗೆ ಹೋಗ್ತಾ ಕಟ್ ಮಾಡಿಸ್ದೆ. ಅದಾದಮೇಲೆ ಚೆನ್ನಾಗಿ ಬಂದಿತ್ತು. ಏನೋ ಅರಕ್ಲು ಹೊಡೆದಿತ್ತು, ಒಂದು ಕೂದಲಲ್ಲಿ 2 ಕೂದಲಾಗಿತ್ತು. ಸೊ ಅದಾದಮೇಲೆ ಅದು ಕೂಡ ಕಟ್ ಮಾಡಿಸಿ ಮತ್ತು ಇವಾಗ ಫುಲ್ಲು ತುಂಡ ಮಾಡ್ಕೊಂಡಿದ್ದೀನಿ. ಇವಾಗ ನನ್ನ ತಂಗಿಯಂದಿರ ಕೂದಲು ಉದ್ದ ಇದ್ದಾವೆ, ನನ್ನ ಕೂದಲು ತುಂಡ. ನನಗೆ ಇವಾಗ ಫೀಲ್ ಆಗುತ್ತೆ, ಅಯ್ಯೋ ಉದ್ದ ಇದ್ದಿದ್ದು ಕೂದಲು ಕಟ್ ಮಾಡಿಸ್ದೆ, ಅವರೆಲ್ಲ ಉದ್ದ ಬೆಳೆದಿದ್ದಾವೆ ಅಂತ. ಹಾಗಾಗಿ ಹಿಂಗೆ ಆಯಿಲ್ ಮಾಡಿ ಇಟ್ಕೊಳ್ಳೋಣ, ಒಂದು 6 ಮಂತ್ ಹಚ್ಚೋಣ, ಚೆನ್ನಾಗಿ ಕೂದಲು ಅಷ್ಟೊತ್ತಿಗೆ ಗ್ರೋತ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನೋಡಿ ನೀಟಾಗೆಲ್ಲ ಇದು ಮಾಡಿದ್ದೀನಿ. ಈಗ ಇದನ್ನು ಸೋಸ್ಬಿಟ್ಟು ಈ ಬೌಲಲ್ಲಿ ಹಾಕಿಟ್ಕೊಳ್ತೀನಿ ಫ್ರೆಂಡ್ಸು. ರೂಟಿಗೆ ಅಷ್ಟೇ ಹಚ್ಚೋದ್ರಿಂದ ನನಗಿಷ್ಟೇ ಆಯಿಲು ಒಂದು 3 to 4 ಟೈಮ್ಸ್ ಅಂತೂ ಆಗುತ್ತೆ. ರೂಟ್ಗೆ ಅಷ್ಟೇ ಹಚ್ಕೋಬೇಕು. ಹೇರ್ಗೆಲ್ಲ ಹಚ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಬಟ್ ಕೂದಲು ಚೆನ್ನಾಗಿರುತ್ತೆ. ಹೇರ್ಗೆ ಹಚ್ಕೊಳ್ಳೋದ್ರಿಂದ ಕೂದಲು ಕಟ್ಟಾಗೋ ಚಾನ್ಸಸ್ ಇರಲ್ಲ, ಚೆನ್ನಾಗಿರುತ್ತೆ.
ಬಟ್ ನಂದು ರೂಟ್ಗೆ ಅಷ್ಟೇ ಹಚ್ಚೋದ್ರಿಂದ ಇದು ನನಗೆ 3 to 4 ಟೈಮ್ ಆಗುತ್ತೆ. ಅದಾದಮೇಲೆ ಮತ್ತೆ ಕಾಯಿಸ್ಕೊತೀನಿ. ಈಗ ಎತ್ತಿಟ್ಕೊಬಿಟ್ಟು ಅಡುಗೆ ಕೆಲಸ ಮಾಡ್ಕೋಬೇಕು. ಕಿಚನ್ ಸ್ವಲ್ಪ ಗಲೀಜಾಗಿದೆ, ಕ್ಲೀನ್ ಮಾಡಿಕೊಂಡು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ಫ್ರೆಂಡ್ಸ್, ಇವತ್ತು ಊಟಕ್ಕೆ ರಸಮ್ ಮಾಡಿಕೊಂಡು ರೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. 5 ಮಿನಿಟ್ಸ್ ರಸಮ್ ಮಾಡ್ತೀನಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನನಗೂ ಕೂಡ ಯೂಟ್ಯೂಬರ್ಸ್ ಯಾರೋ ಹೇಳ್ತಾ ಇದ್ದಿದ್ದು ನೋಡಿಬಿಟ್ಟು ನಾನು ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಾಗುತ್ತೆ ರಸಮ್ಮು. ಸೊ ಹಾಗಾಗಿ ಇವತ್ತು ರಸಮ್ ಮಾಡಿ ರೈಸ್ ಮಾಡ್ಕೊತೀನಿ. ಬೇಗ ಅರ್ಜೆಂಟಿಗಾಗತ್ತೆ. ಟೈಮ್ ಆಗಲೇ ಆಗೋಗ್ಬಿಟ್ಟಿದೆ, 7:30 ಆಗಿದೆ. ಹಾಗೆ ಯೂಟ್ಯೂಬಲ್ಲಿ ಇವತ್ತೊಂದು 2 ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ಸೊ ಆ ವೀಡಿಯೋಸ್ನ ಆನ್ ಮಾಡಿ ಬಿಟ್ಬಿಟ್ರೆ ಅದ್ರ ಪಾಡಿಗೆ ಅದು ಓಡ್ಕೊತಾ ಇರುತ್ತೆ. ಹಾಗಾಗಿ ವಿಡಿಯೋ ಕೂಡ ಇವಾಗ ಅಪ್ಲೋಡ್ ಮಾಡಿ ಪ್ಲೇಲಿಸ್ಟ್ ಮಾಡಿ ಬಿಟ್ಬಿಡೋಣ ಅಂದ್ಬಿಟ್ಟು ಈ ಕೆಲಸ ಕೂಡ ಮಾಡ್ಕೊತಾ ಇದ್ದೀನಿ. ಪ್ಲೇಲಿಸ್ಟಲ್ಲಿ ಹಾಕಿದ್ರೆ ಸ್ವಲ್ಪ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಅಂತ ಫ್ರೆಂಡ್ಸ್. ನಂದು ಯಾಕೋ ವಾಚ್ ಅವರ್ಸು ಯೂಟ್ಯೂಬರ್ಸು ತೆಗಿತಾನೇ ಇದ್ದಾರೆ. ತುಂಬ ಬೇಜಾರಾಗುತ್ತೆ ನನಗೆ. ಹಾಗಾಗಿ ಟಿ ವಿಯಲ್ಲಿ ಮೊಬೈಲಲ್ಲಿ ಆದಷ್ಟು ಏನು ಮಾಡೋಕ್ಕಾಗುತ್ತೆ ನಾವೇ ಅಂದರೆ ಕವರ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಆದಷ್ಟು ಟಿ ವಿಯಲ್ಲಾದಷ್ಟು ಟಿ ವಿಯಲ್ಲಿ ಕವರ್ ಮಾಡ್ಕೊತೀನಿ. ಸೊ ಸ್ವಲ್ಪ ಲ್ಯಾಪ್ಟಾಪಲ್ಲಿ ಕವರ್ ಮಾಡ್ಕೊತೀನಿ. ಒಂದು 2 ಇಮೇಲ್ ಐ ಡಿಲಿ ಕವರ್ ಮಾಡ್ಕೊತೀನಿ. ಸೊ ಹಾಗಾಗಿ ಟಿ ವಿಲೂ ಆನ್ ಮಾಡಿಬಿಟ್ಬಿಡೋಣ. ಬೆಳಗ್ಗೆಯಿಂದ ಒಂದು ವೀಡಿಯೋನೂ ಆನ್ ಮಾಡಿಬಿಡಲಿಲ್ಲ ಅಂದ್ಬಿಟ್ಟು ಈ ಕೆಲಸ ಕೂಡ ಮಾಡಿಕೊಂಡೆ. ಫ್ರೆಂಡ್ಸ್, ಈ ಕಡೆ ರಸಮ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಒಂದು ಇರಲಿಲ್ಲ, ಅಪ್ಪು ಜಿಮ್ಮಿಂದ ತರ್ತಾರೆ. ಸೊ ಹಾಗಾಗಿ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ರಸಮಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಈ ಕಡೆ ಫ್ರೆಂಡ್ಸ್ ABC ಜ್ಯೂಸ್ ಕೂಡ ಖಾಲಿಯಾಗಿತ್ತು. ಸ್ವಲ್ಪ ಕ್ಯಾರೆಟು ಮತ್ತು ಬೀಟ್ರೂಟ್ ಎಲ್ಲ ಹಾಕಿ ರುಬ್ಬಿ ಫ್ರಿಜ್ಜಲ್ಲಿ ಮಡಗಿದ್ರೆ ನನಗೆ ಆ ಟೈಮಿಗೆ ಅರ್ಜೆಂಟಿಗೆ ಸಿಗುತ್ತೆ. ಹಾಗಾಗಿ ರುಬ್ಬಿಟ್ಟು ಫ್ರಿಜ್ಜಲ್ಲಿ ಮಡ್ಕೊತೀನಿ. ಸೊ ನನಗೆ ಬೆಳಗ್ಗೆ ಹೊತ್ತು ಅರ್ಜೆಂಟಿಗೆ ಕೈಗೆ ಸಿಗುತ್ತೆ. ಮಡಗಿದ್ರೆ ನನಗೆ ಯಾವಾಗ ಬೇಕೋ ಅವಾಗ ಕುಡ್ಕೋಬೋದು. ಇವಾಗ ಬಿಸಿಲು ಬೇರೆ ಜಾಸ್ತಿ ಅಲ್ವಾ, ಸೊ ಎಮರ್ಜೆನ್ಸಿಗೆ ಕೈಗೆ ಸಿಗುತ್ತೆ ಅಂದ್ಬಿಟ್ಟು ABC ಜ್ಯೂಸ್ ಆಗಿರ್ಬೋದು, ನೆಲ್ಲಿಕಾಯಿ ಜ್ಯೂಸ್ ಆಗಿರ್ಬೋದು ಎಲ್ಲನೂ ರುಬ್ಬಿ ಎತ್ತಿಟ್ಕೊತೀನಿ. ಇವಾಗ ಸೌತೆಕಾಯಿ ಖಾಲಿಯಾಗಿತ್ತು. ಸೌತೆಕಾಯಿ ತಂದರೆ ನೆಲ್ಲಿಕಾಯಿ ಜ್ಯೂಸ್ನು ಮಾಡಿಟ್ಕೊಂಡ್ಬಿಡ್ತೀನಿ. ಫ್ರೆಂಡ್ಸ್, ಜೊತೇಲಿ ನೆಲ್ಲಿಕಾಯಿ ಜ್ಯೂಸ್ನು ರುಬ್ಬಿಕೋಣ ಅಂದ್ಕೊಂಡು ಅದು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನೆಲ್ಲಿಕಾಯಿ ಜ್ಯೂಸ್ ಮಾಡಲಿಕ್ಕೆ ಒಂದು 4ರಿಂದ 5 ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ತೊಗೋಬೇಕು. ನನ್ನ ಹತ್ರ ಹಸಿರು ಮೆಣಸಿನ್ಕಾಯಿ ಅದು ಕೆಂಪು ಕಲರ್ ಬಂದುಬಿಟ್ಟಿದೆ. ಸ್ವಲ್ಪ ಕಾಳು ಮೆಣಸು ತೊಗೊಂಡಿದ್ದೀನಿ. 1 ಸ್ಪೂನ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ. 4ರಿಂದ 5 ಗ್ಲಾಸಸ್ ಮಾಡಿ ಇಟ್ಕೊಳ್ಳೋದ್ರಿಂದ ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ತೊಗೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಜೀರಿಗೆ ಆ್ಯಡ್ ಮಾಡ್ಕೊತೀನಿ. ಇದೆಲ್ಲ ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ಒಂದು ಚಿಕ್ಕ ಟೀ ಸ್ಪೂನಲ್ಲಿ 1 ಸ್ಪೂನ್ ಜೀರಿಗೆ ಆ್ಯಡ್ ಮಾಡ್ಕೊತೀನಿ. ಫ್ರೆಂಡ್ಸ್, ವಾಟರ್ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ರುಬ್ತೀನಿ. ಯಾಕಂದರೆ ನೆಲ್ಲಿಕಾಯಿ ಅಲ್ವಾ, ಸೊ ನೆಲ್ಲಿಕಾಯಿ ಕಮ್ಮಿ ಇರೋದ್ರಿಂದ ವಾಟರ್ನ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ರುಬ್ಕೊಂಡು ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ವಾಟರ್ ಹಾಕ್ಕೊಬೇಕು. ಸಮ್ಟೈಮ್ ಸೌತೆಕಾಯಿ ಹಾಕ್ಕೊಂಡು ಮಾಡ್ಕೊತೀನಿ. ಸಮ್ಟೈಮ್ ಬರೀ ನೆಲ್ಲಿಕಾಯಿ, ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ ಈ ಥರ ಹಾಕ್ಕೊಂಡು ಮಾಡ್ಕೊತೀನಿ. ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಜ್ಯೂಸು ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಇದನ್ನು ರುಬ್ಕೊಂಡು ಬಂದುಬಿಡ್ತೀನಿ. ಫ್ರೆಂಡ್ಸ್, ಏರ್ ಫಾಲ್ ಎಲ್ಲ ಆಗುತ್ತಲ್ಲ, ಅದರಿಂದ ನೆಲ್ಲಿಕಾಯಿ ಜ್ಯೂಸ್ ಒಂದು ಹೆಲ್ದಿ ಜ್ಯೂಸ್ ಅಂತಲೇ ಹೇಳ್ಬೋದು. ಏರ್ ಫಾಲ್ ತುಂಬಾ ಚೆನ್ನಾಗಿ ಕಮ್ಮಿ ಆಗುತ್ತೆ. ಫ್ರೆಂಡ್ಸ್, ಇದು ನೋಡಿ ನೈಸ್ ಆಗೋವರೆಗೂ ರುಬ್ಕೊಂಡಿದ್ದೀನಿ. ಇವಾಗ ಶೋಧಿಸ್ಕೊತೀನಿ. ಯಾಕಂದರೆ ತರಿ ಇದ್ದರೆ ಕೆಲವರಿಗೆ ಕುಡಿಲಿಕ್ಕೆ ಇಷ್ಟ ಆಗಲ್ಲ. ನನಗಂತೂ ಫಸ್ಟ್ ಆಫ್ ಆಲ್ ಇಷ್ಟ ಆಗಲ್ಲ. ಹಂಗಾಗಿ ಸ್ವಲ್ಪ ಶೋಧಿಸ್ಕೊಂಡು ಕುಡಿದ್ರೆ ಹೆಲ್ತಿಗೂ ತುಂಬ ಒಳ್ಳೆಯದು. ಕೊಲೆಸ್ಟ್ರಾಲ್ ಕೂಡ ಕಮ್ಮಿ ಮಾಡುತ್ತೆ. ಸೊ ಹಾಗೆ ಹೇರ್ ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇದನ್ನು ಶೋಧಿಸ್ಕೊಂಡು ಬಂದುಬಿಡೋಣ. ಫ್ರೆಂಡ್ಸ್, ಇದು ಕೂಡ ಶೋಧಿಸ್ಕೊಂಡು ಬಂದೆ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಅಂತಲೇ ಹೇಳ್ಬೋದು. ನಾವು ಚಿಕ್ಕವ್ರು ಇರಬೇಕಾದ್ರೆ ಹಾಜ್ಮೋಲ ತಿಂದಿರ್ತೀವಲ್ವ, ಸೊ ಆ ಥರ ಟೇಸ್ಟ್ ಇರುತ್ತೆ. ಫ್ರೆಂಡ್ಸ್, ಇದು ಯಾವ ಥರ ಟೇಸ್ಟ್ ಇರುತ್ತೆ ಅಂದರೆ, ಚಿಕ್ಕ ಮಕ್ಕಳಲ್ಲಿ ಇರಬೇಕಾದ್ರೆ ನಾವು ಹಾಜ್ಮೋಲ ಎಲ್ಲ ತಿಂದಿರ್ತೀವಲ್ವ, ಉಪ್ಪು ಹುಳಿ ಖಾರ ಆ ಥರ ಟೇಸ್ಟ್ ಬರುತ್ತೆ. ಒಂಥರ ಜೀರಾ ಥರ ಸ್ವೀಟು ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಈ ಥರ ಮಾಡ್ಕೊಂಡು ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಬೇಕಂದರೆ ಟೇಸ್ಟ್ ಮಾಡಿ ನೀವು ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ.
ಸೂಪರಾಗಿದೆ. ನಾನು ಕುಡಿದು ನೋಡಿದೆ, ಚೆನ್ನಾಗಿದೆ. ಉಪ್ಪು ಖಾರ ಖಾರ, ಹುಳಿ ಹುಳಿ ಥರ ಚೆನ್ನಾಗಿದೆ. ಸ್ವೀಟು ಆ ಥರ. ಇನ್ನೂ ಒಂಥರ ಹೇಳೋದಾದರೆ, ನಾವು ಚಿಕ್ಕ ಮಕ್ಕಳಲ್ಲಿ ಮುಂಚೆ ಹಣ್ಣಿಗೆ ಉಪ್ಪು ಬೆಲ್ಲ ಹಾಕಿ ಎಲ್ಲ ಹಾಕಿ ಕುಟ್ಕೊಂಡು ತಿಂತಿದ್ವಲ್ಲ, ಆ ಥರ ಅದು ತಿನ್ನಬೇಕಾದ್ರೆ ಇದೇ ಥರ ಟೇಸ್ಟ್ ಬರೋದು. ಆ ಥರನೇ ಟೇಸ್ಟ್ ಇರೋದು. ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನನಗೆ ಮಾತ್ರ ತುಂಬಾ ಇಷ್ಟ ಆಯಿತು ಟೇಸ್ಟ್. ಫ್ರೆಂಡ್ಸ್, ಒಂದೇ ಥರ ಕುಡಿದ್ರೆ, ಇವಾಗ ಸೌತೆಕಾಯಿ, ನೆಲ್ಲಿಕಾಯಿ, ಸಾಲ್ಟು ಈ ಥರ ಮಾಡಿಕೊಂಡು ಒಂದೇ ಥರ ಕುಡಿದ್ರೆ ಟೇಸ್ಟು ಬೇಜಾರಾಗುತ್ತೆ. ಇದು ಕುಡಿಬೇಕಾ ಆ ಥರ ಆಗುತ್ತೆ. ಸೊ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು. ನಾನು ಒಂದು ಸರ್ತಿ ಆ ಥರ ರುಬ್ಕೋತೀನಿ, ಒಂದು ಸರ್ತಿ ಹಿಂಗೆ ರುಬ್ಕೋತೀನಿ, ಒಂದು ಸರ್ತಿ ಬರೀ ನೆಲ್ಲಿಕಾಯಿ, ಸಾಲ್ಟು, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ರುಬ್ಕೊತೀನಿ. ಸೊ ಒಂದೊಂದು ಸರ್ತಿ ಒಂದೊಂದು ಥರ ಟೇಸ್ಟ್ನ ಚೇಂಜ್ ಮಾಡ್ಕೊತೀನಿ. ಅವಾಗ ಏನಾಗುತ್ತೆ, ಕುಡಿಲಿಕ್ಕೆ ಬೇಜಾರಾಗಲ್ಲ. ಸೊ ಹಾಗಾಗಿ ಟೇಸ್ಟು ಚೆನ್ನಾಗಿರುತ್ತೆ, ಕುಡಿಲಿಕ್ಕೂ ಬೇಜಾರಾಗಲ್ಲ. ನೋಡಿ, ಟ್ರೈ ಮಾಡಿ ಒಂದು ಸರ್ತಿ ಫ್ರೆಂಡ್ಸ್. ಇದಕ್ಕೆ ಬಟ್ ನೀರು ಮಿಕ್ಸ್ ಮಾಡಬೇಕಾದ್ರೆ ಅಳತೆ ನೋಡ್ಬಿಟ್ಟು ನೀರು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು 4 ಗ್ಲಾಸ್ 4 ನೆಲ್ಲಿಕಾಯಿ ಹಾಕ್ಕೊಂಡಿದ್ದೆ. ಸೊ ಹಾಗಾಗಿ ಈ ಗ್ಲಾಸಲ್ಲಿ 4 ಗ್ಲಾಸ್ ಆಗೋ ಥರ ನೀರು ಹಾಕ್ಕೊಂಡಿದ್ದೀನಿ. ರುಬ್ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಟ್ಟು ಈ ಗ್ಲಾಸಲ್ಲಿ 4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಆವಾಗ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿರುತ್ತೆ. ಸಾಲ್ಟ್ ಬೇಕಂದರೆ ಸೇರಿಸ್ಕೋಬೋದು, ಆ ಥರ ಇರುತ್ತೆ. ಖಾರ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ನಾನು 1 ಮೆಣಸಿನ್ಕಾಯಿ ಹಾಕಿದ್ದೆ, ಸೊ ಕಮ್ಮಿ ಇತ್ತು ಖಾರ, ಅದರಿಂದ 1 ಮೆಣಸಿನ್ಕಾಯಿ ಹಾಕಿದ್ದೆ. ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಈಗ ಸಮ್ಮರು ಬಿಸಿಲಿರೋದ್ರಿಂದ ಸ್ವಲ್ಪ ಖಾರ ಕಮ್ಮಿ ಹಾಕ್ಕೊಂಡ್ರೆ ಒಳ್ಳೇದಿರುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ರಸಮ್ಗೆ 5 ಮಿನಿಟ್ಸ್ ರಸಮ್ಗೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ನೋಡೋದಾಯ್ತಂದರೆ, ಇದು ಒಗ್ಗರಣೆಗೆ, ಆ್ಯಕ್ಚುಲಿ ಇದು ರುಬ್ಲಿಕ್ಕೆ ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅರ್ಧ ಅಂದರೆ ಅರ್ಧನೇ, ನಾನು ಒಂದೇ ಟೈಮ್ಗೆ ಇಬ್ಬರಿಗಾಗೋಷ್ಟೇ ಮಾಡ್ಕೊತಾ ಇರೋದು. ಹಾಗಿರೋದ್ರಿಂದ ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ. 3 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. 2 ತೊಳೆಯಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅದರಲ್ಲಿ ನಾನು ಒಂದೇ ತೊಳೆ ಹಾಕೋದು, ಯಾಕೆ 2 ತೊಳೆ ಜಾಸ್ತಿ ಅನ್ನಿಸ್ತಿದೆ. ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ರುಬ್ಲಿಕ್ಕೆ ನಾನು ಹೇಳ್ತಾ ಇರೋದು, ಇಷ್ಟು ತೊಗೊಂಡಿದ್ದೀನಿ. ಒಂದು 10 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ರುಬ್ಲಿಕ್ಕೆ. 1 ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ. ಈ ಎರಡನ್ನೂ ಕೂಡ ರುಬ್ಲಿಕ್ಕೆ ಹಾಕ್ಕೊಂಡು ರುಬ್ತೀನಿ ಫ್ರೆಂಡ್ಸ್. ಇದಕ್ಕಿನ್ನ ಕೊತ್ತಂಬರಿ ಸೇರಿಸ್ಬೇಕು, 1 ಮುಷ್ಟಿಯಷ್ಟು ಕೊತ್ತಂಬರಿ ಸೇರಿಸ್ಬೇಕು. ಅಪ್ಪು ತರ್ತಾ ಇದ್ದಾರೆ ಜಿಮ್ಮಿಂದ ಬರ್ತಾ, ಹಾಗಾಗಿ ಇದಕ್ಕೆ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೇರಿಸಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ಇತ್ತ ಕಡೆ ಒಗ್ಗರಣೆಗೆ ಏನೆಲ್ಲ ತೊಗೊಂಡಿದ್ದೀನಿ ಅಂದರೆ, ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ, ಸಾಸಿವೆ ತೊಗೊಂಡಿದ್ದೀನಿ, ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ, 2 ಬ್ಯಾಡಗಿ ಮೆಣಸಿನ್ಕಾಯಿ, 2 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡರು ಆಪ್ಷನಲ್, ಅದು ಖಾರ ಕಮ್ಮಿ ಆಯಿತು ಅಂದರೆ ಚಿಲ್ಲಿ ಪೌಡರ್ ಹಾಕ್ಕೊಬೋದು. ರುಚಿಗೆ ತಕ್ಕಷ್ಟು ಸಾಲ್ಟ್, ಇಷ್ಟು ತೊಗೊಂಡಿದ್ದೀನಿ ಇಂಗ್ರೀಡಿಯೆಂಟ್ಸು. ಒಗ್ಗರಣೆ ಆದಮೇಲೆ ರಸಮ್ ಕುದ್ದು ಬಂದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೋಬೇಕು. ಅಪ್ಪು ತರ್ತಾ ಇದ್ದಾರೆ ಕೊತ್ತಂಬರಿ, ಒಂದು ಮಿಸ್ಟೇಕ್ ಆಗಿದೆ, ಖಾಲಿ ಆಗಿದೆ. ಸೊ ಕೊತ್ತಂಬರಿ ಹಾಕ್ಕೊತೀನಿ. ಇಷ್ಟು ಹಾಕ್ಕೊಂಡು ಇವಾಗ ರುಬ್ಕೊಂಡು ಬಂದುಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಅಂತೂ ಹೀಗಿತ್ತು. ನಿಮಗೇನಾದರೂ ನನ್ನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ವ್ಲಾಗ್ಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನಾಳೆ ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ಈ ರಸಮ್ಗೆ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಕೊತ್ತಂಬರಿ. ನಾವು ಕೊತ್ತಂಬರಿ ಎಷ್ಟು ಹಾಕ್ತೀವೋ ಅಷ್ಟೇ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ಕೊತ್ತಂಬರಿ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ರುಬ್ಕೊಂಡು ಬಂದುಬಿಡೋಣ ಫ್ರೆಂಡ್ಸ್. ಮಸಾಲ ರುಬ್ಕೊಂಡಿದ್ದೀನಿ. ಇದು ಟೇಸ್ಟ್ ಹೆಂಗಿರುತ್ತೆ ಅಂದರೆ, ಹಿಂಗೆ ತಿಂದರೆ ಒಂದು ಸ್ವಲ್ಪ ಎತ್ಕೊಂಡು ಉಪ್ಪು ಸಾರು ಖಾರದ ಥರ ಟೇಸ್ಟ್ ಇರುತ್ತೆ. ಇತ್ತ ಕಡೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಫ್ರೆಂಡ್ಸ್. ಇದಕ್ಕೆ ಜಾಸ್ತಿ ಎಣ್ಣೆ ಹಾಕಿದ್ರಷ್ಟು ಟೇಸ್ಟ್ ಅನಿಸಲ್ಲ, ಎಣ್ಣೆ ಥರ ಅನಿಸುತ್ತೆ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ಸಾಸಿವೆ, ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸಾಸಿವೆ ಹಾಕ್ಕೋಬೇಕು. ಸ್ವಲ್ಪ ಸಾಸಿವೆ,
ಫ್ರೆಂಡ್ಸ್ ಸಾಸಿವೆ ಚಿಟಪಿಟ ಅಂತೈತೆ. ಆ ಟೈಮ್ನಲ್ಲಿ ಕರಿಬೇವು, ಸೊ ಒಣಮೆಣ್ಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಏನು ಕಟ್ ಮಾಡಿಟ್ಟಿದ್ದೆ ಅದು ಎರಡು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಅದು ಚಿಟಪಟ ಅಂತಲ್ವಾ ಕರಿಬೇವೆಲ್ಲ. ಇವಾಗ ಏನು ಅರ್ಧ ಟೊಮೊಟೊ ಕಟ್ ಮಾಡಿಕ್ಕಿದ್ವಲ್ಲ ಅದು ಕೂಡ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ಟೊಮೊಟೊ ಹಾಕಿರ್ತೀವಲ್ವ, ಟೊಮೊಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಸಾಫ್ಟ್ ಆಗಬೇಕು ಟೊಮೊಟೊ. ಒಂದು 5 ಮಿನಿಟ್ಸ್ ಬಿಟ್ಬಿಟ್ರೆ ಸಾಫ್ಟ್ ಆಗಿರುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಸಾಫ್ಟ್ ಆಗಬೇಕು ಫ್ರೆಂಡ್ಸ್. ಚೆನ್ನಾಗಿ ಸಾಫ್ಟ್ ಆಗಿದೆ. ಈ ಟೈಮ್ನಲ್ಲಿ ನಾವೇನಿಲ್ಲಿ ರುಬ್ಬಿಟ್ಟಿದ್ವಲ್ಲ ಆ ಸ್ಪೈಸಿ ಕೂಡ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಆ ಸ್ಪೈಸಿನೂ ಹಾಕ್ಕೊಂಡು ರಾಸ್ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಂದುಬಿಡೋಣ. ಏನಿದೆ ರಾಸ್ ಸ್ಮೆಲ್, ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಲಿ. ಫ್ರೆಂಡ್ಸ್, ಅದು ಚೆನ್ನಾಗಿ ಫ್ರೈ ಆದಮೇಲೆ ಏನು ಜಾರ್ ತೊಳೆದಿರೋದು ನೀರು ಇರುತ್ತಲ್ಲ ಅದು ಕೂಡ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಮಗೆ ಎಷ್ಟು ಇಬ್ಬರಿಗೆ ಮಾಡ್ಕೊತಿರೋದ್ರಿಂದ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು, ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ಒಂದು ಚೆನ್ನಾಗಿ ಒಂದು 5 ಮಿನಿಟ್ಸ್ ಕುದಿಸ್ಕೊಂಡ್ಬಿಟ್ರೆ ರಸಮ್ ರೆಡಿಯಾಗಿ ಹೋಗ್ಬಿಡುತ್ತೆ. ಫ್ರೆಂಡ್ಸ್, ಈ ಟೈಮ್ನಲ್ಲೇ ನಾನು ಟರ್ಮರಿಕ್ ಪೌಡ್ರು ಹಾಕೋದನ್ನ ಮರ್ತ್ಬಿಟ್ಟಿದ್ದೆ. ಈ ಟೈಮ್ನಲ್ಲೇ ಸ್ವಲ್ಪ ಹಾಕ್ಕೊತೀನಿ ಅರಿಶಿನ. ಒಗ್ಗರಣೆಗೆ ಹಾಕ್ಕೊಬೇಕು. ಆ್ಯಕ್ಚುಲಿ ನಾನು ಮರ್ತೋಗ್ಬಿಟ್ಟಿದ್ದೀನಿ, ಹಾಗಾಗಿ ಈಗಲೇ ಹಾಕ್ಕೊಂಡಿದ್ದೀನಿ, ಏನಾಗಲ್ಲ. ಅರಿಶಿನ ನಮಗೆ ಅದು ಆಪ್ಷನಲ್, ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಬೇಡ. ಸೊ ಹಾಗಾಗಿ ನಾನು ಈ ಟೈಮ್ನಲ್ಲಿ ಹಾಕಿ ಕುದಿಲಿಕ್ಕೆ ಬಿಟ್ಟಿದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ರಸಮ್ ರೆಡಿಯಾಗಿ ಹೋಗ್ಬಿಡುತ್ತೆ. ಜೊತೆ ರೈಸ್ ಮಾಡ್ಕೊತೀನಿ. ಫ್ರೆಂಡ್ಸ್, ಕೊತ್ತಂಬರಿನೂ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿಸ್ಬಿಟ್ರೆ ಮುಗ್ದೋಯ್ತು ರಸಮ್ಮು. ಈ ಕಡೆ ರೈಸ್ ಕೂಡ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಮೊಟ್ಟೆ ಬೇಯಲಿಕ್ಕಿಟ್ರೆ ಅಡುಗೆನೇ ಮುಗ್ದೋಯ್ತು. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ಕೊಂಡು ಬಿಡ್ತೀನಿ ಫ್ರೆಂಡ್ಸ್. ಬೇರೆಲ್ಲ ಕೆಲಸ ಇದೆ, ಮುಗಿಸ್ಕೊಳ್ತೀನಿ. ಸಿಗ್ತೀನಿ ನಾಳೆ ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.